ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಡಿಕೆಶಿ ಸ್ಪರ್ಧೆ ವಿಚಾರ ರಿಪೋರ್ಟ್ ಕೇಳಿದ್ದಾರೆ. ಮೀಟಿಂಗ್ ಮಾಡಿ ಕೊಡ್ತೀವಿ. ಹುಬ್ಬಳ್ಳಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವರದಿ ಕೊಟ್ಟ ಮೇಲೆ ಸಿದ್ದರಾಮಯ್ಯ ಡಿಕೆಶಿ ತೀರ್ಮಾನ ಮಾಡ್ತಾರೆ. ಚನ್ನಪಟ್ಟಣದಲ್ಲಿ ಸೋತಿದ್ದೀವಿ, ಗೆಲ್ಲಬೇಕು ಅನ್ನೋದು ಇದೆ. ದೊಡ್ಡವರ ಸೀಟು ಅದು. ಈಗ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ನಾವು ಅವರ ವಿರುದ್ಧ ತೊಡೆ ತಟ್ಟೋಕ್ಕಾಗತ್ತಾ? ಸಂಸದ ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಟಾಂಟ್ ಕೂಡ ಈ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ. ಬಹುಶಃ ಇನ್ನೂ ಸಿದ್ದರಾಮಯ್ಯನವರು ಅವರು ಕೂತ್ಕೊಂಡು ತೀರ್ಮಾನ ಮಾಡಿಲ್ಲ. ನನಗೂ ರಿಪೋರ್ಟ್ ಕೇಳಿದರೆ ನಾನು ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ. ಸೊ ಎಲ್ಲ ಲೀಡ್ರ್ಗಳ ಕಾರ್ಯಕರ್ತರ ಅಭಿಪ್ರಾಯನ ನಾನು ಸಿದ್ದರಾಮಯ್ಯನವ್ರಿಗೂ ಡಿ.ಕೆ. ಶಿವಕುಮಾರ್ಗೂ ಕೊಡ್ತೀನಿ. ಆಮೇಲೆ ಅವರಿಬ್ಬರು ತೀರ್ಮಾನ ಮಾಡಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿ. ನಾವು ಸೋತಿದ್ದೀವಿ, ಗೆಲ್ಲಬೇಕು ಅನ್ನೋ ಆಸೆ ತಪ್ಪ ಇಲ್ಲ. ಅಲ್ಲಿ ಡಿ.ಕೆ. ಒಂದು ಮೈಂಡ್ ಸೆಟ್ ಇದೆ, ನಾನು ಅಲ್ಲಿ ಲೆಕ್ಕ ಸೇಮ್ ಆಗ್ತೇನೆ ಅಂತ. ಆ ಥರದ್ದೇನಿಲ್ಲ. ರಾಮನಗರ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಆ ಅದೃಷ್ಟ ಇದೆ, ಅದೇನು ತೊಂದರೆ ಇಲ್ಲ ಇಲ್ಲಿ. ಸೊ ನಾವೇನಾಗುತ್ತೆ, ಈಗ ರಾಮನಗರ ಜಿಲ್ಲೆಯಲ್ಲಿ ನಾವು ಮಂಡ್ಯ ಮತ್ತು ರೂರಲಲ್ಲಿ ಭಾಳ ಅಂತರದಿಂದ ಲೋಕಸಭೆಯಲ್ಲಿ ಸೋತಿದ್ದೀವಿ. ಈಗ ಒಂದು ಖಾಲಿಯಾಗಿರೋ ಸೀಟನ್ನು ನಮ್ಮ ಕಾರ್ಯಕ್ರಮ, ಗ್ಯಾರಂಟಿ, ಅಭಿವೃದ್ಧಿ ಎಲ್ಲ ನೋಡಿ ನಮಗೊಂದು ಅವಕಾಶ ಕೊಡಿ ಅಂತ ಜನರು ಬಂದು. ದೊಡ್ಡವ್ರ ಸೀಟು ಭಾಳ ಎತ್ತರಕ್ಕೆ ಹೋಗಿದ್ದಾರೆ, ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಅವ್ರು ಬಿಟ್ಟಿರೋ ಸೀಟನ್ನು ನಾವು ಚಾಲೆಂಜ್ ಮಾಡೋಕ್ಕಾಗುತ್ತಾ, ತೊಡೆ ತಟ್ಟೋಕ್ಕಾಗುತ್ತಾ? ಏನೋ ಜನರ ಮಧ್ಯೆ ಹೋಗ್ತೀವಿ, ನೋಡೋಣ ಜನರು ಏನು ತೀರ್ಮಾನ ತಗೋತಾರೆ. ಬಹುಶಃ ಇನ್ನೂ